ಸರಿ ಬನ್ನಿ ಇವಾಗ ಕಂಟಿನ್ಯೂ ಮಾಡೋಣ ನಮ್ಮ ಟ್ರಿಕ್ನ. ಸರಿ ನೋಡ್ಗುರು, ನೆನ್ನೆ ರಾತ್ರಿ ಮಳೆ ಬಂದ್ಬಿಟ್ಟಿತ್ತು ಜೋರಾಗೆ. ಸೊ ಜಾರುತ್ತೆ ಕಾಲೇನ, ನಾವು ರಾಂಗ್ ಸೈಡ್ ಹಾಕಿದ್ರೆ ಬೀಳೋದೆ ಕೆಳಗಡೆ. ಬೆತ್ತದ್ದು ಗಿಡಗಳು ಇಲ್ಲಿದೆ, ಇಂಗ್ಲೀಷಲ್ಲಿ ಬ್ಯಾಂಬೂ ಅಂತಾರಲ್ಲ. ನೋಡೋದು ಇದು ಗುಡ್ಡದ ಮೇಲಿರೋ ಜನಗಳಿರು, ಅವ್ರ ಕಾಲುಗಳು ಎಷ್ಟು ಚಿಕ್ಕ ಚಿಕ್ಕದಿದೆ, ಆರಾಮಾಗಿ ಹತ್ಬಿಡ್ತಾರೆ. ನಮಗೆ ನೋಡಿ ಉದ್ದ ಪಾದ ಇದ್ರೆ ಕಷ್ಟ, ಅಲ್ಲಿ ಇಲ್ಲಿ ಜಾರ್ಬಿಡ್ತೀವಿ ನೋಡಿ. ಇಲ್ಲಿ ತಂತಿ ಹಾಕೋರೆ, ಬೀಳೋ ಕಡೆ ಹಾಕೋದು ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಕ್ರೇಜಿಗಳು ಒಂಥರ ಮಜವಾಗಿದೆ ನೋಡಿ. ಇಲ್ಲಿಂದ ಊರಿಂದ ಕಾಣುತ್ತೆ ರೈಸ್ ಫೀಲ್ಡು. ಇವಾಗಷ್ಟು ಹತ್ಕೊಂಡ್ಬಂದ್ವಿ ನೋಡಿ. ಗುಡ್ಡಗಾಡು ಆ ಕಡೆಯಿಂದ ದೂರದಿಂದ ಹತ್ಕೊಂಡ್ಬಂದಿದ್ದೀವಿ. ಇವಾಗ ಇಲ್ಲಿ ಹತ್ಕೊಂಡ್ಬಂದು ಇಲ್ಲೊಂದು ಮಾಮೂಲಿ ಪ್ಲೇನ್ ಥರ ಇದೆ ಇಲ್ಲಿ ನೋಡಿ. ನೋಡಿ ಹೆಂಗಿದೆ, ಮೇಲ್ಗಡೆಯಿಂದ ಕಾಣುತ್ತೆ, ರೈಸ್ ಫೀಲ್ಡ್ಸ್ ಎಲ್ಲ ಕಾಣುತ್ತೆ ನೋಡಿ. ಅದ್ರ ಜೊತೆಗೆ ಇಲ್ಲಿ ಗುರು ಹತ್ಕೊಂಬರೋದು ಎಷ್ಟು ಕಷ್ಟ ಅಂದರೆ, ಮಳೆ ಬೇರೆ ಬಂದ್ಬಿಟ್ಟಿತ್ತು ನೆನ್ನೆ ರಾತ್ರಿ, ತುಂಬ ಜೋರಾಗಿ ಮಳೆ ಬಂದಿದೆ. ಅದರಿಂದ ಎಲ್ಲ ಕಡೆನೂ ಮಣ್ಣು ಜಾರುತ್ತೆ, ಫುಲ್ಲು ಕೊಚ್ಚೆ ಅಂದರೆ ಕೊಚ್ಚೆ. ದಾರಿಗೂ ಕಾಲಿಟ್ರೆ ಕೆಳಗಡೆ ಜಾರ್ಬಿಡ್ತೀರ. ಪಾಪ ಇವರು ಅದೇ ಹೇಳೋದ್ನಲ್ಲ, ಇಲ್ಲಿ ಟ್ರೈಬ್ಸ್ ಇದ್ದಾರೆ ನೋಡಿ, ಮೌಂಟೇನ್ ಪೀಪಲ್ ಅಂತ ಕರೀತಾರೆ ಅವ್ರನ್ನ. ಅವ್ರು ಪಾಪ ನಮ್ಮ ಜೊತೆ ನಡ್ಕೊಂಬಂದು ಪಾಪ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಇಟ್ಕೊಳ್ಳೋದು ಮಾಡೋದು, ಜಾರು ಬಿದ್ದಾಗ ಹಿಂಗೆ ಇಟ್ಕೊತಾಯಿದ್ರು. ಸೊ ಅವರಿಂದ ಸ್ವಲ್ಪ ಈಸಿ ಆಯಿತು ಹತ್ಕೊಂಡು ಇಳಿದು ಬರೋಕ್ಕೆ. ಸೊ ಇಲ್ಲಿ ಅದ್ರ ಜೊತೆಗೆ ಇಲ್ಲಿ ಏನೋ ಮಾಡ್ತಾಯಿದ್ದಾರೆ ನೋಡಿ, ಗೆಡ್ಡೆ ಗೆಣಸು ಏನೋ ಮಾಡ್ತಾಯಿದ್ದಾರೆ, ಏನಂತ ಗೊತ್ತಿಲ್ಲ, ಇಲ್ಲೇ ಮಾಡ್ತಾಯಿದ್ದಾರೆ. ಇಲ್ಲಿ ಗಿಡದಲ್ಲಿ ಕಿತ್ಕೊಂಡು ಇಲ್ಲೇ ಮಾಡ್ತಾಯಿದ್ದಾರೆ ನೋಡಿ. ಈ ಜನನೇ ಇಲ್ಲಿದ್ದಾರೆ ನೋಡಿ, ಗುಡ್ಡಗಾಡು ಜನ ಇವರು. ಸೊ ಹಂಗೆ ಮುಂದೆ ನಡ್ಕೊಂಡು ಹೋಗೋಣ ಬನ್ನಿ.